बिल हमें मंजूर नहीं, बाइकॉट बाइकॉट वक्फ बिल बाइकॉट, बाइकॉट बाइकॉट वक्फ बिल बाइकॉट, बाइकॉट बाइकॉट वक्फ बिल बाइकॉट, वक्फ बचाओ हक बचाओ, वक्त बचाओ मुल्क बचाओ, वक्त बचाओ संविधान बचाओ, मुर्दाबाद मुर्दाबाद मोदी सरकार मुर्दाबाद, मुर्दाबाद मुर्दाबाद। ನಮಸ್ತೆ. ನೀವು ಮುಸ್ಲಿಂ ಮುಖಂಡರು, ನಿಮ್ಮ ಸೀನಿಯರ್ಸ್, ಜೂನಿಯರ್ಸ್, ಲೇಡೀಸ್, ಜೆಂಟ್ಸ್, ಪ್ರತಿಯೊಬ್ಬರು ಯಂಗ್ಸ್ಟರ್ಸ್ ಇಂದ ಹಿಡಿದು ತುಂಬ ವಯಸ್ಸಾದವರು ಇರೋರು ಮುಸ್ಲಿಂ ಬಾಂಧವರಲ್ಲಿ ಬಹಳಷ್ಟು ಒಗ್ಗಟ್ಟಿಂದ ಫ್ರೀಡಂ ಪಾರ್ಕ್ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಭಕ್ತರ ಬಗ್ಗೆ ಬಹಳಷ್ಟು ಮಾಹಿತಿ ಕೊಟ್ಟಿದ್ದಾರೆ. ಸರ್ಕಾರಕ್ಕೆ ಏನ್ ಮನವಿ ಸಲ್ಲಿಸಿದ್ರೆ, ಏನ್ ಬೇಡಿಕೆ ಇಟ್ಟಿದ್ದಾರೆ ಸರ್? ಮೊದಲಲ್ಲಿ ಇವತ್ತು ನಾವು ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಈ ಮಸೂದೆಯನ್ನು ಏನು ಪಾರ್ಲಿಮೆಂಟ್ ಅಲ್ಲಿ ಅಪ್ರೂವ್ ಮಾಡಿದ್ದಾರೆ, ಅದಕ್ಕೆ ನಾವು ಖಂಡನೆ ಮಾಡ್ತೀವಿ, ನಾವು ರಿಜೆಕ್ಟ್ ಮಾಡ್ತೀವಿ. ಯಾಕಂದ್ರೆ ಇದು ಮುಸ್ಲಿಮರವರ ವಿರುದ್ಧ ಆಗಿರುತ್ತದೆ. ಮುಸ್ಲಿಮರ ಪರವಾಗಿ ಅಂತ ಹೇಳ್ತಾ ಇದ್ದಾರೆ, ಬಟ್ ಇದು ಮುಸ್ಲಿಮರ ವಿರುದ್ಧವಾಗಿರುತ್ತದೆ. ಯಾಕಂದ್ರೆ ಇವರು ನಮ್ಗೆ ನಮ್ಮ ಮೇಲೆ ಏನು ಕರುಣೆ ತೋರಿಸ್ತಾ ಇದ್ದಾರೆ, ನಮ್ಮ ಮೇಲೆ ಕರುಣೆ ತೋರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ಒಂದು ವಾಕ್ಯ, ಒಂದು ಡೈಲಾಗ್ ಮಾತ್ರ. ಯಾಕಂದ್ರೆ ಇವರು ನಮ್ಮ ಬೆಳವಣಿಗೆ, ನಮ್ಮ ಡೆವಲಪ್ಮೆಂಟ್ಗೆ ಏನಾದ್ರು ಮಾಡ್ಬೇಕಾಗಿದ್ರೆ ಇವರು ಮೈನಾರಿಟಿ ಬಜೆಟ್ ಕಟ್ ಮಾಡ್ತಾ ಇರ್ಲಿಲ್ಲ. ಹಾಗೆ ಮುಸ್ಲಿಂ ಬಾಂಧವರಿಗೆ ಪ್ರತಿಯೊಂದು ಸಹಕಾರದಲ್ಲಿ ಇವರು ಯಾವುದು ಕೂಡ ಅನುಕೂಲ ಮಾಡಿಲ್ಲ. ಇದರಲ್ಲಿ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಅಲ್ಲಿ ಇವರು ಮಾಡ್ಬಿಡ್ತಾರೆ ಅಂದ್ರೆ ಅದು ಒಂದು ನಾಚಿಕೆಯ ಮಾತು. ಯಾಕಂದ್ರೆ ನಮ್ಮ ದೇಶದ ಪ್ರಧಾನಮಂತ್ರಿಯವರು ಇವರು ಇಡೀ ರಾಜ್ಯದ ಪ್ರಧಾನಮಂತ್ರಿಯವರು ಇವರು ಈ ತರ ಒಂದು ಸಮುದಾಯಕ್ಕೆ ಪರ್ಟಿಕ್ಯುಲರ್ಲಿ ಇವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ನಮ್ಮ ಅನಿಸಿಕೆ ಇದೆ. ಅದರಿಂದ ನಾವು ಪ್ರತಿಭಟನೆ ಮಾಡಿದ್ದೀವಿ. ಮುಂಬರುವ ದಿನಗಳಲ್ಲಿ ನಾವು ಪ್ರತಿಯೊಂದು ಜಿಲ್ಲೆಯಲ್ಲಿ ಈ ಪ್ರತಿಭಟನೆಯನ್ನು ಮುಂದುವರಿಸಿ ದಿಲ್ಲಿ ತನಕ ನಾವು ಹೋಗ್ತೀವಿ. ಯಾವಾಗವರೆಗೂ ಈ ತಿದ್ದುಪಡಿ ಮಸೂದೆ ಸರಿಯಾಗೋದಿಲ್ಲ ಅಲ್ಲಿವರೆಗೂ ನಾವು ನಮ್ಮ ಪ್ರತಿಭಟನೆಯನ್ನು ಚಾಲನೆ ಮಾಡ್ತೀವಿ ಅಂತ ಇವತ್ತು ಹೇಳಕ್ಕೆ ಇಷ್ಟಪಡ್ತೀವಿ. ಸರ್, ಯಾವುದೇ ಸರ್ಕಾರ ಬರ್ಲಿ, ಯಾರೇ ಮಂತ್ರಿಗಳಾಗ್ಲಿ, ಯಾರೇ ಅಫಿಷಿಯಲ್ಸ್ ಇರ್ಲಿ, ಅವ್ರು ಏನ್ ಹೇಳ್ತಾರೆ, ಮುಸ್ಲಿಂ ಸಮುದಾಯದವರು, ಮುಸ್ಲಿಂ ಬಾಂಧವರು ನಮ್ಗೆ ಅಣ್ಣ ತಮ್ಮಂದ್ರು ಅಂತ ಹೇಳ್ತಾರೆ. ಅವ್ರದ್ದೇನೇ ತೊಂದರೆ ಇದ್ರು ಅವ್ರು ನಾವು ನಿವಾರಣೆ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಅವ್ರಿಗೆ ತೊಂದರೆ ಮಾಡಲಾಗ ಪ್ರತಿಯೊಬ್ಬರು ಮಂತ್ರಿಗಳು ಹೇಳ್ತಾರೆ ಸರ್. ಅದ್ರ ಬಗ್ಗೆ ತಾವೇನು ಹೇಳಕ್ ಇಷ್ಟಪಡ್ತೀರಾ ಸರ್? ನೋಡಿ, ವೋಟ್ ಚಾಲನೆ ಬರುವಾಗ ಎಲ್ಲರೂ ಬಂದ್ಬಿಟ್ಟು ನಮ್ಮ ಸಮುದಾಯ ಅಂತ ಹೇಳ್ತಾರೆ. ವೋಟ್ ತಗೊಳ್ಳಿ ತಕ್ಷಣ ನೀವು ಯಾರು ಅಂತ ನಮ್ಗೆ ಕೇಳ್ತಾರೆ. ಇದೇ ಒಂದು ನಮ್ಮ ಈ ಇಂಡಿಯಾದ ಇತಿಹಾಸ. ಅದಕ್ಕೆ ನಾವು ನಮ್ಮ ಖುದ್ದಾಗಿ ನಾವು ಒಂದು ಪಾರ್ಟಿ ಮಾಡಿದೀವಿ, ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ. ನಾವು ನಮ್ಮ ಈ ಪಾರ್ಟಿ ವತಿಯಿಂದ ಇಡೀ ದೇಶದಲ್ಲಿ ಒಂದು ಹೊಸ ಒಂದು ರೆವಲ್ಯೂಷನ್ ಅನ್ನು ತರ್ತೀವಿ ಅಂತ ಒಂದು ಭರವಸೆಯಿಂದ ಇವತ್ತು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಇನ್ನೊಂದು ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತೀವಿ. ಒಂದು 30-40 years ಬ್ಯಾಕ್ ಅಲ್ಲಿ ಮುಸ್ಲಿಂ ಸಮುದಾಯದಲ್ಲಿ ಎಜುಕೇಶನ್ ಕಮ್ಮಿ ಇತ್ತು, ಹೈಲಿ ಕ್ವಾಲಿಫೈ ಮಾಡಿರೋ ಕಡಿಮೆ ಇತ್ತು. ಬಟ್ ಇವಾಗ ನಿಮ್ಗೆ ನಾವೇನೋ ನಿಮ್ಗೆ ಎಲ್ಲ ಪ್ರತಿಯೊಂದು ತಿಳಿದಿದೆ, ನಿಮ್ ಪ್ರಶ್ನೆ ಕೇಳಿದ್ರೆ ಆದ್ರೂ ಕೇಳ್ತೀವಿ. ಈಗ ಮುಸ್ಲಿಂ ಸಮುದಾಯದಲ್ಲಿ IAS, IPS, KS ಈ ನಿಮ್ಮಾನ್ಸಲ ಹೈಲಿ ಎಜುಕೇಟೆಡ್ ನಿಮ್ ಮುಸ್ಲಿಂ ಸಮುದಾಯದಲ್ಲಿ ಇದ್ದಾರೆ. ಬಟ್ ಅವ್ರು ರಾಜಕೀಯಕ್ಕೆ ಬರೋದಕ್ಕೆ ಬಹಳ ಇಂಜರಿಡ್ ಇದ್ದಾರೆ. ಬಟ್ ಅವ್ರಿಗೆ ಮಾರ್ಗದರ್ಶನ ಕೊಡ್ತೇವೆ. ಈ ಎಲ್ಲಾ ಮುಸ್ಲಿಂ ಸಮುದಾಯ ಮುಖಂಡರು ಏನಿದ್ದೀರ ಸೀನಿಯರ್ಸ್, ಅವ್ರಿಗೊಂದು ಮಾರ್ಗದರ್ಶನ ಕೊಟ್ಟು ರಾಜಕೀಯಕ್ಕೆ ಬಂದು ನೀವು ಒಂದು ಸ್ಥಾನಮಾನ ತಗೋಬಹುದು ಸರ್. ಅದ್ರ ಬಗ್ಗೆ ತಾವೇಳಿ ಸರ್. ನೋಡಿ, ಇಡೀ ರಾಜ್ಯದಲ್ಲಿ 79 ವರ್ಷದಿಂದ ನಾವು ನೋಡ್ತಾ ಇದ್ದೀವಿ, ಎಲ್ಲೂ ಮುಸ್ಲಿಂ ಬಾಂಧವರಿಗೆ ಬೆಳವಣಿಗೆಯಲ್ಲಿ ಯಾರು ಪಾರ್ಟಿ ಆಗ್ಲಿ ಗವರ್ಮೆಂಟ್ ಆಗ್ಲಿ ಸಹಕಾರ ಸರಿಯಾಗಿ ಕೊಡ್ತಾ ಇಲ್ಲ. ಮೊದಲಾಗಿ ನಾವು ಇದೇ ಹೇಳಕ್ಕೆ ಇಚ್ಛೆ ಪಡ್ತೀನಿ, ಮುಸ್ಲಿಂ ಸಮುದಾಯಕ್ಕೆ ಒಂದು ಬ್ಯಾಲೆಟ್ ಪೇಪರ್ ತರ ಇವ್ರು ಯೂಸ್ ಮಾಡ್ತಾ ಇದ್ದಾರೆ. ಯಾವಾಗ ಎಲೆಕ್ಷನ್ ಬರುತ್ತೆ ಆವಾಗ ಇವ್ರಿಗೆ ಉಪಯೋಗಿಸ್ತಾರೆ, ನಂತರ ಅವ್ರಿಗೆ ಬಿಟ್ಬಿಡ್ತಾರೆ. ನಾನು ಇವಾಗ ಎಲ್ಲಾ ಮುಸ್ಲಿಂ ಬಾಂಧವರ ಯಾರು ಓದಿದ್ದಾರೆ, ಎಜುಕೇಟೆಡ್ ಇದ್ದಾರೆ, ಅವ್ರಿಗೆಲ್ಲರಿಗೂ ನಾವು ಒಂದೇ ಒಂದು ಮಾತು ವಿನಂತಿ ಮಾಡ್ತಾ ಇದೀನಿ. 20 ಕೋಟಿ ಜನರು ಮುಸ್ಲಿಂ ಈ ದೇಶದಲ್ಲಿ ಇದ್ದಾರೆ. ಅವರಿಗೆ ತಕೊಂಡು ಹೋಗಬೇಕು ಅಂದ್ರೆ ನಿಮ್ಮಂತಹ ವೆಲ್ ಎಜುಕೇಟೆಡ್ ಕ್ವಾಲಿಫೈಡ್ ಎಲ್ಲ ಮುಸ್ಲಿಂ ಬಾಂಧವರು ನಮ್ಮ ಜೊತೆಯಲ್ಲಿ ಒಗ್ಗೂಡಿ
ನಾವು ಒಂದು ಈ ದೇಶದಲ್ಲಿ ಒಂದು ಹೊಸ ಇತಿಹಾಸವನ್ನು ಬರೆಸೋಣ. ಯಾಕಂದ್ರೆ ಇದು ನಮ್ಮ ಮಹಾತ್ಮ ಗಾಂಧಿಯವರ ದೇಶ, ಇದು ನಮ್ಮ ಗೌತಮ್ ಬುದ್ಧ ಅವರ ದೇಶ, ಇದು ನಮ್ಮ ಚಂದ್ರಶೇಖರ್ ಆಜಾದ್ ಅವರ ದೇಶ, ಇದು ಅಬ್ದುಲ್ ಕಲಾಂ ಆಜಾದ್ ಅವರ ದೇಶ. ಈ ದೇಶವನ್ನು ಕೆಟ್ಟ ಯೋಚನೆಯಿಂದ ಯಾರು ಕುತ್ಕೊಂಡು ಆಳ್ತಾ ಇದ್ದಾರೆ ಅವ್ರಿಗೆ ಕೆಳಗಡೆ ಇಳಿಸ್ಬೇಕು ಅಂದ್ರೆ ತಾವೇನೆಲ್ಲ ನಮ್ಗೆ ಸಹಕಾರ ಮಾಡ್ಬೇಕು ಅಂತ ವಿನಂತಿ. ಸರ್, ಇನ್ನೊಂದು ಮತ್ತೆ ರಿಪಿಟೇಷನ್ ಪ್ರಶ್ನೆ ಅಂತಲ್ಲ, ನಿಮ್ಮ ಮುಸ್ಲಿಂ ಮುಖಂಡರಲ್ಲಿ ನಿಮ್ಮ ಸಮುದಾಯದಲ್ಲಿ ಯಾರಾದ್ರೂ ಒಂದು ಸ್ಟ್ರಾಂಗೆಸ್ಟ್ ಲೀಡರು ಒಂದು ರಾಜಕಾರಣದಲ್ಲಿ ಇತ್ತು ಅಂದ್ರೆ ಈ ಒಂದು ಪ್ರೊಟೆಸ್ಟ್ ಮಾಡೋದು, ಇಷ್ಟೊಂದು ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗೋದು ಏನೂ ಆಗಲ್ಲ. ಬಟ್ ನಿಮ್ಮ ಸಮುದಾಯದಲ್ಲೇ ಒಂದು ಸ್ಟ್ರಾಂಗ್ ಲೀಡರ್ ಅದೇ ನಿಮ್ಗೆಲ್ಲ ಬಹಳಷ್ಟು ಯೂಸ್ಫುಲ್ ಆಗುತ್ತೆ. ಅದ್ರ ಬಗ್ಗೆ ನೀವು ಒಂದು ಮೀಟಿಂಗ್ ಮಾಡಿ ಆಲೋಚನೆ ಮಾಡಬೇಕು ಸರ್. ಅದ್ರ ಬಗ್ಗೆ ಮಾಡ್ತೀವಿ. ಮುಂಬರುವ ದಿನಗಳಲ್ಲಿ ನಾವು ಪ್ರತಿಯೊಬ್ಬ ಮುಸ್ಲಿಂ ಬಾಂಧವರು ಯಾವ್ಯಾವ ಪೊಲಿಟಿಕಲ್ ಇರ್ಲಿ, ಅದು ಕಾಂಗ್ರೆಸ್ ಅಲ್ಲಿ ಇರಲಿ ಅಥವಾ ಬೇರೆ ಪಕ್ಷದಲ್ಲಿ ಇರಲಿ, ಅವ್ರಿಗೆ ನಾವು ಭೇಟಿ ಮಾಡ್ತೀವಿ. ಎಲ್ಲರಿಗೆ ಒಗ್ಗೂಡಿ ಒಂದು ಹೊಸ ಒಂದು ಕನಸನ್ನು ಈ ದೇಶಕ್ಕೆ ಕೊಡೋಕೆ ನಾವು ಪ್ರಯತ್ನ ಪಡ್ತೀವಿ. ನ್ಯಾಯ ಬೇಕು, ಬೇಕೇ ಬೇಕು. ನ್ಯಾಯ ಬೇಕು. ವಕ್ಫ್ ಬಿಲ್ನ ವಕ್ಫ್ ಬಿಲ್ನ ರಿಜೆಕ್ಟ್ ಮಾಡಿ, ವಕ್ಫ್ನ ರಿಜೆಕ್ಟ್ ಮಾಡಿ, ವಕ್ಫ್ ಬಿಲ್ನ ರಿಜೆಕ್ಟ್ ಮಾಡಿ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು. ನ್ಯಾಯ ಬೇಕು. ಎಲ್ಲಿವರೆಗೂ ಹೋರಾಟ? ಎಲ್ಲಿವರೆಗೂ ಹೋರಾಟ? ಇಲ್ಲವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ? ಇಲ್ಲವರೆಗೂ ಹೋರಾಟ. ಗೆಲ್ಲೋವರೆಗೂ ಹೋರಾಟ. ಬೇಕು, ನ್ಯಾಯ ಬೇಕು.